ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ದಿನಾಂಕ 15/12/2023 ಶುಕ್ರವಾರ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಆರ್ಟ್ ಕಲ್ಚರಲ್ ಎಜುಕೇಷನ್ ಎನ್ಲೈಟ್ ಫೌಂಡೇಶನ್ ಸಂಸ್ಥಾಪಕಿ ಮತ್ತು ಹೈರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ವಿಶ್ವ ದಾಖಲೆ ಮಾಡಿರುವ ಡಾಕ್ಟರ್ ಅಂಬಿಕಾ ಸಿ ಅವರು ಆಯೋಜಿಸಿದ್ದ ರೂಬಿಕ್ಸ್ ಕ್ಯೂಬ್ನ ವಿಶ್ವ ದಾಖಲೆ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ವಾಗ್ದೇವಿ ಕೆ ಎಂಬುವ ಹುಡುಗಿ 16 ವರ್ಷ ಇವರು 22 ವಿವಿಧ ಬಗೆಯ ಮತ್ತು ಆಕಾರಗಳ ರೂಬಿ ಕ್ಯೂಬ್ಸ್ ಅನ್ನ ಕೇವಲ 36.36 ನಿಮಿಷದಲ್ಲಿ ಬಗೆಹರಿಸಿ ಪ್ರಪ್ರಥಮ ಬಾರಿಗೆ ವಿಶ್ವ ದಾಖಲೆ ನಿರ್ಮಿಸುವ ಉದ್ದೇಶದಿಂದ ಹೈರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ತಮ್ಮ ಸಾಧನೆಯನ್ನ ಸೇರ್ಪಡೆಗೊಳಿಸಿದ್ರು. ಡಾಕ್ಟರ್ ಅಂಬಿಕಾ ಸಿ ಅವರ ಮಾರ್ಗದರ್ಶನ ಹಾಗೂ ಗಂಡಸಿ ಸದಾನಂದ ಸ್ವಾಮಿ ನಟ, ನಿರ್ಮಾಪಕ, ನಿರ್ದೇಶಕ ಮತ್ತು ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾದ ಅಧ್ಯಕ್ಷರು ಮತ್ತು ಶ್ರೀಮತಿ ನಾಗಲಕ್ಷ್ಮಿ ಎನ್ ಶ್ರೀ ಅಕಾಡೆಮಿಯ ಸಂಸ್ಥಾಪಕಿಯವರು ಇವರುಗಳ ಸಹಕಾರದೊಂದಿಗೆ ಫೋಟೋಗ್ರಫಿ ಮತ್ತು ಸಾಕ್ಷಿಯನ್ನೊಳಗೊಂಡ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ನಂತರ ವಾಗ್ದೇವಿ ಕೆ ಅವರ ಅರ್ಜಿಯನ್ನ ದಿನಾಂಕ 19/12/2023 ಹೈರೇಂಜ್ ಬುಕ್ ಆಫ್ ರೆಕಾರ್ಡ್ ಅವರು ಅಂಗೀಕರಿಸಿ ತಮ್ಮ ದಾಖಲಾತಿಗೆ ಸೇರ್ಪಡಿಸಿಕೊಂಡು ಪ್ರಶಸ್ತಿ ಪತ್ರ, ಪದಕ, ಪಾರಿಶೋಧಕಗಳನ್ನ ಕಳಿಸಿಕೊಟ್ಟು ಆಕೆಯ ಸಾಧನೆಯನ್ನ ಪ್ರಶಂಸಿಸಿದ್ದಾರೆ. ವಿಶ್ವ ದಾಖಲೆಯನ್ನು ಮಾಡಿ ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಒಂದು ಅದ್ಭುತವಾದ ಕ್ಷಣನ ನಾವೆಲ್ಲ ಒಂದು ಹಂಚ್ಕೊಳ್ತಾ ಇದ್ದೀವಿ. ಈ ಸಂಭ್ರಮಾಚರಣೆಯನ್ನ ದಿನಾಂಕ 27/12/2023 ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿಯ ಮುಖಾಂತರ ಪತ್ರಿಕಾ ಪ್ರಕಟಣೆ ಮಾಡುವ ಮುಖಾಂತರ ವಾಗ್ದೇವಿ ಕೆ ಅವರ ವಿಶ್ವ ದಾಖಲೆಗೆ ಸಾಧನೆಗೆ ದೊರಕಿದ ಪ್ರಶಸ್ತಿಗಳನ್ನ ಗಣ್ಯರ ಮೂಲಕ ಅಂದ್ರೆ ಗಂಡಸಿ ಸದಾನಂದ ಸ್ವಾಮಿಯವರ ಮೂಲಕ ನೀಡಿ ಗೌರವಿಸಲಾಯಿತು. ನಮ್ಮ ಊರಿನ ಹೆಣ್ಮಗಳು ಫಸ್ಟ್ ಆಫ್ ಆಲ್ ಅವರ ತಾಯಿಯವರು ಮತ್ತು ಅವರ ತಂದೆ ಎಷ್ಟು ಶ್ರಮಪಟ್ಟು ಎಲ್ಲ ರೀತಿಯ ಇದೆಲ್ಲ ಒಂದು ಅಂಗಡಿ ವಸ್ತು ಅಲ್ಲ, ಇದನ್ನೆಲ್ಲ ಯೂಟ್ಯೂಬಲ್ಲಿ ಎಲ್ಲೆಲ್ಲಿ ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿ ವಿಶ್ವ ದಾಖಲೆ ಮಾಡ್ಬೇಕಾದ್ರೆ ನಾನೇ ಸಾಕ್ಷಿಯಾಗಿದ್ದೆ. ಹಾಗಾಗಿ ಇದರ ಕಷ್ಟ ಎಷ್ಟಿದೆ ಗೊತ್ತು, 36 ನಿಮಿಷ 29 ಸೆಕೆಂಡಲ್ಲಿ ಮಾಡಿರೋದು ತಮಾಷೆ ಮಾತಲ್ಲ. ಇದು ಅಷ್ಟನ್ನು ಆ ವೇಗದಲ್ಲಿ ಮಾಡಿ ಆ ವಿಶ್ವ ದಾಖಲೆಗೆ ಇದುವರೆಗೂ ಯಾರು ಮಾಡಿಲ್ಲ ಅಂತ ಒಂದು ಸಾಧನೆ ಮಾಡಿರೋ ನಮ್ಮವರ ಹೆಣ್ಮಗಳು. ನಾವು ಕೂಡ ತುಂಬ ಖುಷಿ ಪಡ್ತೀವಿ. ವಿಶೇಷವಾಗಿ ಅಂಬಿಕಾ ಅವರು ಇದಕ್ಕೆ ಅವಾರ್ಡ್ನ ತರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಸುಮ್ಮನೆ ಇದನ್ನು ಅಪ್ಲೈ ಮಾಡಿ ಆನ್ಲೈನ್ ಮಾಡೋದು ಬರೋದಲ್ಲ, ಅದೆಲ್ಲ ಚೆಕ್ ಮಾಡ್ತಾರೆ ವಿಶ್ವ ದಾಖಲೆಗೆ ಸೇರ್ಪಡೆ ಆಗಬೇಕಾದ್ರೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಅವ್ರು ಕೇಳ್ಕೊಳ್ತೀನಿ, ದಯಮಾಡಿ ಇಂಥ ಹೆಣ್ಮಗಳನ್ನ ನಾವು ಬೆಳೆಸಬೇಕು. ನಮ್ಮೆಲ್ಲ ಮಾಧ್ಯಮದ ಜವಾಬ್ದಾರಿ ಆಗಿರೋದ್ರಿಂದ ಇದು. ಯಾಕೆಂದರೆ ಇನ್ನೂ ಒಂದು ಮುಂದಿನ ಒಂದು ಲೆವೆಲ್ಗೆ ಹೋಗ್ಬೇಕು ಅಂದರೆ ಆ ಹೆಣ್ಮಗಳನ್ನ ನಾವೆಲ್ಲ ಒಟ್ಟಾಗಿ ಬೆಳೆಸೋಣ ಅಂತ ಹೇಳ್ತಾ ನಾನು ಎರಡು ಮಾತು ವಿರಾಮ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆಲ್ಮೋಸ್ಟ್ ತುಂಬಾ ಜನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ. ನನಗೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ನಮ್ಮ ಅಪ್ಪ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಕ್ಚುಲಿ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಮ್ಮ ಬೇಡ ಕಣಮ್ಮ, ತುಂಬಾ ಬೇಡ ಅಂದೆ. ಅದಕ್ಕೆ ಅಪ್ಪ ಇದ್ದರೆ ಬೈದ್ರು, ಹೋಗಿ ಸುಮ್ಮನೆ ಸಿಕ್ಕಿರೋ ಒಂದು ಚಾನ್ಸು ಅದನ್ನು ಮಿಸ್ ಮಾಡ್ಕೋತೀಯ ಅಂದರು. ಆರ್ಟ್ ಕಲ್ಚರ್ ಎಜುಕೇಷನ್ ಎನ್ಲೈಟ್ ಫೌಂಡೇಶನ್ ಕಡೆಯಿಂದ ಆಯೋಜಿಸಿದಂತಹ ಈ ಒಂದು ವಿಶ್ವ ದಾಖಲೆ ಸಮಾರಂಭಕ್ಕೆ ನಮ್ಮ ಒಂದು ನೇತೃತ್ವದಲ್ಲಿ ನಾನೇ ಸುರುಗಿಯಾಗಿ ಮತ್ತು ನಾನೇ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡಿರೋದ್ರಿಂದ ನನಗೂ ಇದೊಂಥರ ಹೆಮ್ಮೆ ಕ್ಷಣಗಳು ಅಂತ ಹೇಳ್ಬೋದು. ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿ ವಾಗ್ದೇವಿ ಕೆ ಅವರ ತಾಯಿನ ನಾನು ಕರೀತೀನಿ. ಮೇಡಮ್ ದಯವಿಟ್ಟು ಬನ್ನಿ. ಇವಳಿಗೆ ಅಲ್ಲಿ ಹೈರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಡೆಯಿಂದ ಬಂದಂಥ ಸರ್ಟಿಫಿಕೇಟ್ ಮತ್ತು ಮೊಮೆಂಟೋಸ್ನ ಕೊಟ್ಟು ಸನ್ಮಾನ ಮಾಡಬೇಕು ಅಂತ ನಾನು ಗಣಸಿಯಣ್ಣ ಮತ್ತು ವಾಗ್ದೇವಿ ಅವ್ರ ತಾಯಿಗೆ ಕೇಳ್ಕೊತೀನಿ.
ಅಮ್ಮ ಇದು ಕಲಿಯೋದ್ರಿಂದ ಏನು ಲಾಭ ನಮಗೆ? ಕಾನ್ಸಂಟ್ರೇಷನ್ಸ್ ಬರುತ್ತೆ ಆ್ಯಂಡ್ ಆಲ್ಸೋ ಈಗ ಬ್ರೈನ್ ಇಂಪ್ರೂವ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಇದನ್ನು ಮಾಡ್ತಿರ್ಬೇಕಾದ್ರೆ ನಾನು ಆ ಕಡೆ ಈ ಕಡೆ ತಿರ್ಗಿದ್ರು ನನ್ನ ಕೈ ಮೂಮೆಂಟ್ಸ್ ನಾನು ಮಾಡ್ತೀನಿ. ಸೊ ಇದನ್ನು ಬ್ಲೈಂಡ್ ಫೋಲ್ಡಲ್ಲೂ ಮಾಡ್ತಾರೆ. ತುಂಬ ಕಾನ್ಸಂಟ್ರೇಟ್ ತುಂಬ ಬಿಲ್ಡ್ ಆಗುತ್ತೆ. ಇನ್ನೊಂದು ನಾನು ನೋಡಿರೋ ಮಟ್ಟಿಗೆ ನನ್ನ ಮಗಳಿಗೆ ಆ ಕೆಲಸ ಮಾಡಲೇಬೇಕು ಅನ್ನೋ ಕ್ರೇಜ್ ಬರುತ್ತೆ. ಯಾವುದೇ ಕೆಲಸ ಆಗಿರ್ಬೋದು. ಸರ್ ಮೇಡಮು ರೂಬಿಕ್ಸ್ ಟೀಚರ್. ಮತ್ತೆ ಇದರಲ್ಲಿ ಇನ್ನೊಂದು ಇದೆಯಲ್ಲ, ಆ ಕಲರ್ ನೋಡಿ ಸ್ಮೆಲ್ ಮಾಡಿ ಹೇಳೋದು, ಅದು ಬ್ಲೈಂಡ್ ಫೋಲ್ಡ್. ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ನಾನು ಅದು ಟೀಚಿಂಗ್ ಸ್ಟಾರ್ಟ್ ಮಾಡಿಲ್ಲ. ಮಾಡಿದ್ರೆ ಇನ್ನೊಂದು 7ನೇ ಬ್ಲೈಂಡ್ ಫೋಲ್ಡ್ ಐ ಥಿಂಕ್ ಗೊತ್ತಿಲ್ಲ ಪರಮಾತ್ಮ ಏನು ಮಾಡ್ತಾನೋ ಅಂತ, ಅದು ಮಾಡ್ತಾರೆ. 2 ಕ್ಯೂಬು ಟ್ರೈ ಮಾಡ್ತೀಯಾ ಅಂದರು. ಸೊ ನಾನು ಕಾಲೇಜ್ಗೆ 2 ದಿನ ರಜಾ ಹಾಕ್ಬಿಟ್ಟು ಟ್ರೈ ಮಾಡಕ್ಕೆ ಕೂತೆ. ಆಲ್ಮೋಸ್ಟ್ ನಾನು ಮಾಡಕ್ಕೆ ಶುರು ಮಾಡಿದಾಗಲೇ 40 ನಿಮಿಷಕ್ಕೆ ಮುಗಿಸ್ದೆ. ನಾನು ಇಂಟೆನ್ಷನ್ ಇಟ್ಕೊಂಡಿದ್ದು 45. ಬರ್ತಾ 35 ಬಂದೆ. ಸೊ ಫೈನಲ್ ಆಗಿ 36-39 ನಿಮಿಷಕ್ಕೆ ಮುಗಿಸ್ದೆ. ವರ್ಲ್ಡ್ ರೆಕಾರ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೋಗ್ಬೇಕು ಅಂತ ನಿಮಗೆ, ನೀವು ಬನ್ನಿ ಅಮ್ಮ ನೀವು ಮಾಡ್ತೀರಾ ಯೂಟ್ಯೂಬಲ್ಲಿ ನೋಡಿದೆ ನಾನು. ಇಲ್ಲ, ನಿಮಗೆ ಆ ಒಂದು ಇದನ್ನು ಉದ್ಯಮಿಸಿ ನಾನು 7th ಅಲ್ಲೇ ಅನ್ಕೊಂಡೆ ಇದನ್ನ. ಇಲ್ಲಮ್ಮ, ನಿನ್ನ ಸಪೋರ್ಟಿಂಗ್ ಸಪೋರ್ಟ್ ಮಾಡಿ ಅಂಬಿಕಾ ಮ್ಯಾಮೆ ಫುಲ್ ಪ್ರೊಸೀಜರ್ ಅಂಬಿಕಾ ಮ್ಯಾಮ್. ಹೌದು. ಫಸ್ಟ್ ಅನ್ಕೊಂಡಿದ್ದು ಎಲ್ಲರೂ 3 to 4. ಬನ್ನಿ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ನಾನು ಫಸ್ಟ್ ಅನ್ಕೊಂಡಿದ್ದು 10 ಕ್ಯೂಬ್ಸ್ ಮಾಡಿಸ್ಬೇಕು. 10 ಕ್ಯೂಬ್ಸ್ನ ಅವಳು ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಅದು ಬರ್ತಾ 25 ಬಂತು. 22 ಪರ್ಫೆಕ್ಟ್ ಆಗಿದ್ದು. ಅದಕ್ಕೆ 22 ಮಾಡ್ತಾಳೆ ಅಂತ ಮ್ಯಾಮ್ ಹೇಳಿದೆ. ಮ್ಯಾಮ್ ಹೇಳಿದ್ರು ಇಲ್ಲ ವರ್ಲ್ಡ್ ರೆಕಾರ್ಡ್ ಮಾಡಬಹುದು, ಟ್ರೈ ಮಾಡಿ ಅಂತ ಅಂದ್ರು. ಅವಾಗ ಇದಕ್ಕೆ ಹೋಗಿದ್ದು. ಮುಂಚೆ ಯಾವ ಐಡಿಯಾನು ಇರಲಿಲ್ಲ. ನನ್ನ ಮಗಳು 7th ಅಲ್ಲಿ ಟಿವಿ, ಕೊರೋನಾ ಟೈಮಲ್ಲಿ ಟಿವಿ ನೋಡಬಾರ್ದು ಅನ್ನೋ ಉದ್ದೇಶಕ್ಕೆ ಕ್ಲಾಸಿಗೆ ಸೇರಿಸಿದ್ದು ನಾನು. ನಮ್ಮೂರಲ್ಲಿ ಏನೂ ಇಲ್ಲ. ಏನು ಇಲ್ಲದೆ ಇರುವಾಗ ಎಲ್ಲರೂ ಹೇಳ್ತಾರಲ್ಲ ಆನ್ಲೈನ್ ಕೆಟ್ಟದ್ದು ಆ ಥರ ಅನ್ಕೋತಾರೆ. ನಾನು ಏನೂ ಕೊಟ್ಟಿಲ್ಲ. ನನ್ನ ಮಗಳಿಗೆ ಬರೀ ಯೂಟ್ಯೂಬ್ ಒಂದು ನೋಡಕ್ ಬಿಡ್ತೀನಿ. ಅದರಲ್ಲೂ ಅವಳಿಗೆ ಈ ಥರ ಒಂದು ಟ್ಯಾಲೆಂಟನ್ನ ಬೆಳೆಸ್ಕೊಂಡಿದ್ದಾರೆ. ಫ್ಯೂಚರಲ್ಲಿ ಬೇರೆ ಏನಾದ್ರು ಮಾಡಬೇಕು ಅಂತ ಅನಿಸುತ್ತೆ? ನಾನು ಮ್ಯಾಥ್ಸ್ PhD ಮಾಡಬೇಕು ಅಂತ ಇದ್ದೀನಿ. ಹಾಂ, ಸರ್ ಆಯ್ತಾ? ವಿಶ್ವ ದಾಖಲೆಯನ್ನು ಮಾಡಿ ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಒಂದು ಅದ್ಭುತವಾದ ಕ್ಷಣನ ನಾವೆಲ್ಲ ಒಂದು ಹಂಚ್ಕೊಳ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಅಂಬಿಕಾ ಮೇಡಮ್ ಇದಕ್ಕೆ ಸಹ ಭಾಳಷ್ಟು ಪ್ರಯತ್ನ ಮಾಡಿ ಈ ವಿಶ್ವ ದಾಖಲೆಗೆ 36 ಸೆಕೆಂಡು 36 ಸೆಕೆಂಡ್ನಲ್ಲಿ ವಿಶ್ವ ದಾಖಲೆ ಮಾಡಿ ಒಂದು ಹೆಸರು ಮಾಡಿದ್ದಾರೆ ನಮ್ಮ ಕರ್ನಾಟಕದ ಹೆಣ್ಮಗಳು. ಹಾಗಾಗಿ ಅವರಿಗೆ ನಾವು ಆಲ್ ದಿ ಬೆಸ್ಟ್, ಮತ್ತು ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಕೇಳ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.